ಹಾಯ್ ಫ್ರೆಂಡ್ಸ್, ಇವತ್ತು ಈಸಿಯಾಗಿ ಫೋಟೋ ಅಥವಾ ವೀಡಿಯೋ ಎಡಿಟ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ನಾನು ಕೂಡ ಒಂದು ಆ್ಯಪ್ ಯೂಸ್ ಮಾಡ್ತಾ ಇದ್ದೀನಿ ವೀಡಿಯೋ ಅಥವಾ ಫೋಟೋ ಎಡಿಟ್ ಮಾಡಲಿಕ್ಕೆ. ಅದು ಯಾವುದು ಅಂತ ಹೇಳಿದ್ರೆ ಇನ್ಶಾಟ್ ಅಂತ ಹೇಳಿಬಿಟ್ಟು, ಓಕೆನಾ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಇನ್ಶಾಟ್ ಅಂತ ಹೇಳಿ. ನಿಮ್ಗೆ ಇನ್ ಕೇಸ್ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೋಬಹುದು, ಓಕೆನಾ. ಪ್ಲೇಸ್ಟೋರಲ್ಲಿ ಸಿಗ್ತದೆ ಫ್ರೆಂಡ್, ಓಕೆನಾ. ಈಗ ಇನ್ಶಾಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಇನ್ಶಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ವೀಡಿಯೋ ಎಡಿಟ್ ಮಾಡೋಂಗಿದ್ರೆ ವೀಡಿಯೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಫೋಟೋ ಎಡಿಟ್ ಮಾಡಬೇಕಂತ ಹೇಳಿದ್ರೆ ಫೋಟೋ, ಅಥವಾ ನೀವು ಕೊಲೇಜ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಥರ್ಡ್ ಆಪ್ಷನ್ನ ಯೂಸ್ ಮಾಡ್ಬೋದು ಫ್ರೆಂಡ್. ಈ ಒಂದು ಇನ್ಶಾಟ್ ಆ್ಯಪ್ ಇದೆಲ್ಲ ತುಂಬ ಈಸಿಯಾಗಿ ನೀವು ಫೋಟೋ ಅಥವಾ ವೀಡಿಯೋನ ಎಡಿಟ್ ಮಾಡಬಹುದು, ತುಂಬ ಈಸಿಯಾಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾವೀಗ ವೀಡಿಯೋ ಎಡಿಟ್ ಮಾಡೋದ್ರಿಂದ ನಾನಿಲ್ಲಿ ವೀಡಿಯೋ ಅಂತ ಇದೆ ಅಲ್ವಾ, ಅದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿ ನಿಮ್ಮ ಒಂದು ಫೋನ್ನಲ್ಲಿ ಅಥವಾ ನಿಮ್ಮ ಒಂದು ಗ್ಯಾಲರಿಯಲ್ಲಿ ಏನೇನು ಫೋಟೋಸ್ ಇದೆ, ಏನೇನು ವೀಡಿಯೋಸ್ ಇದೆ ಅದೆಲ್ಲ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ಫ್ರೆಂಡ್. ಸೊ ಆಗ ನಿಮ್ಗೆ ಯಾವ ವೀಡಿಯೋ ಅಥವಾ ಯಾವ ಫೋಟೋ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ, ಓಕೆನಾ. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಅದ್ಮೇಲೆ ನೀವು ಲಾಂಗ್ ಪ್ರೆಸ್ ಮಾಡಿದ್ರೆ ಈ ಥರ ವೀಡಿಯೋ ಡಿಸ್ಪ್ಲೇ ಆಗ್ತಾ ಹೋಗ್ತದೆ ಫ್ರೆಂಡ್, ಓಕೆನಾ. ಸೊ ಈಗ ನೀವು ಆ್ಯಡ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಇನ್ನೊಂದು ಫೋಟೋ ಕೂಡ ಆ್ಯಡ್ ಮಾಡ್ಕೋಬಹುದು, ಓಕೆ. ಮತ್ತು ನೀವು ಇಲ್ಲಿ ನೋಡಿ, ಇಲ್ಲಿ ಕತ್ರಿ ಸಿಂಬಲ್ ಕಾಣ್ತಾ ಇದೆಯಲ್ಲ, ಸಿಸರ್ ಸಿಂಬಲ್ ಕಾಣ್ತಾ ಇದೆ. ಸೊ ನೀವು ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ನೀವು ಎಷ್ಟು ಬೇಕೋ ಅಷ್ಟು ವೀಡಿಯೋ ಕಟ್ ಮಾಡ್ಕೋಬಹುದು, ನೀವು ಟ್ರಿಮ್ ಮಾಡಬಹುದು. ಟ್ರಿಮ್ ಮಾಡಲಿಕ್ಕೋಸ್ಕರ ಇರುತ್ತೆ ನಿಮಗೆ, ಓಕೆನಾ. ಸೊ ಅದು ನೀವು ಟ್ರಿಮ್ ಮಾಡಿಬಿಟ್ಟು ಪುನಃ ರೈಟ್ ಮಾರ್ಕ್ ಕ್ಲಿಕ್ ಮಾಡಿದ್ರೆ ನೀವೇನು ಟ್ರಿಮ್ ಮಾಡಿಕೊಂಡು ನೀವು ಎಷ್ಟು ಬೇಕೋ ಅಷ್ಟು ವೀಡಿಯೋಸ್ ಇಟ್ಕೊಂಡಿರ್ತೀರಲ್ವ, ಆ ವಿಡಿಯೋ ಮಾತ್ರ ನಿಮಗೆ ಡಿಸ್ಪ್ಲೇ ಆಗ್ತದೆ ಫ್ರೆಂಡ್, ಓಕೆನಾ. ಸೊ ನಾನು ಟ್ರಿಮ್ ಮಾಡ್ತಾ ಇಲ್ಲ ಇಲ್ಲಿ, ಹಾಗಾಗಿ ಇದು ಜಸ್ಟ್ ನಿಮಗೆ ಅದು ತೋರಿಸ್ಲಿಕ್ಕೋಸ್ಕರ ಮಾಡಿದ್ದು. ಸೊ ನಾನು ಜಸ್ಟ್ ಇದನ್ನು ಈಗ ರೈಟ್ ಕ್ಲಿಕ್ ಮಾಡ್ತಾ ಇದ್ದೀನಿ, ಓಕೆನಾ. ಸೊ ರೈಟ್ ಕ್ಲಿಕ್ ಮಾಡಿಬಿಟ್ಟು ನಾನು ಪುನಃ ಮತ್ತೆ ಇಲ್ಲಿ ರೈಟ್ ಕ್ಲಿಕ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಫ್ರೆಂಡ್. ಸೊ ನೋಡಿ, ಇದಕ್ಕೂ ಈಗ ನಮಗೆ ಆ್ಯಡ್ ಆಗ್ತದೆ, ಓಕೆನಾ. ನೆಕ್ಸ್ಟ್ ಕೇಳ್ತಾ ಇದೆ, ನಾವಿಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಫ್ರೆಂಡ್, ಓಕೆ. ನೆಕ್ಸ್ಟ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್, ಈಗ ಇಲ್ಲಿ ನಾವು ಇಷ್ಟೊಂದು ಆಪ್ಷನ್ಸ್ ಬರ್ತಾ ಇದೆ ನೋಡಿ, ಕೆಳಗಡೆ ನೀವು ನೋಡ್ತಾ ಇರ್ಬೋದು, ಇಷ್ಟೆಲ್ಲ ಆಪ್ಷನ್ಸ್ ಇದೆ ಅಲ್ವಾ. ಈ ಪ್ರತಿಯೊಂದು ಆಪ್ಷನ್ ಕೂಡ ನಾವು ಯೂಸ್ ಮಾಡಿಕೊಂಡು ನಾವು ನಮ್ಮ ವೀಡಿಯೋ ಅಥವಾ ನಮ್ಮ ಫೋಟೋನ ಒಂದು ಒಳ್ಳೆ ಶೇಪಲ್ಲಿ ಕೊಡಬಹುದು ಫ್ರೆಂಡ್, ಓಕೆನಾ. ಸೊ ನೋಡಿ, ನೀವು ಇಲ್ಲಿ ಕೆಳಗಡೆ ಇನ್ಶಾಟ್ ಅಂತ ಕೂಡ ಬರ್ತಾ ಇದೆ, ನಿಮ್ಗೆ ಕಾಣಿಸ್ತಾ ಇದೆ ಅಲ್ಲ, ಈ ರೀತಿಯಾಗಿ ವಾಟರ್ ಮಾರ್ಕ್ ಬರ್ತಾ ಇದೆ. ಯಾಕಂದರೆ ನಾನು ತೊಗೊಂಡಿರೋದು ಇಟ್ಸ್ ಜಸ್ಟ್ ಟ್ರಯಲ್ ವರ್ಷನ್, ಓಕೆನಾ. ನೀವು ಪೇ ಮಾಡಿ ತೊಗೊಂಡ್ರೆ ಇಟ್ ವಿಲ್ ಬಿ ವಾಟರ್ ಮಾರ್ಕ್ ಬರೋದಿಲ್ಲ ಫ್ರೆಂಡಲ್ಲಿ, ಓಕೆನಾ. ಗೊತ್ತಾಯ್ತಲ್ವಾ. ಸೊ ಈಗ ನೋಡಿ, ಕೆಳಗಡೆ ಇದೆಲ್ಲ ನೀವು ಆಡಿಯೋ ಬೇಕಿದೆ ಆಡಿಯೋ ಆ್ಯಡ್ ಮಾಡ್ಬೋದು. ಇಲ್ಲಿ ನೋಡಿ, ಆಡಿಯೋ ಆ್ಯಡ್ ಮಾಡ್ಬೋದು. ಮತ್ತು ನೀವು ಸ್ಟಿಕ್ಕರ್ಸ್ ಬೇಕಿದೆ ಸ್ಟಿಕ್ಕರ್ ಹಾಕ್ಬೋದು, ಟೆಕ್ಸ್ಟ್ ಹಾಕ್ಬಹುದು, ಮತ್ತು ಬೇರೆ ಬೇರೆ ಥರದ ಎಫೆಕ್ಟ್ಗಳನ್ನು ಹಾಕಬಹುದು, ಮತ್ತು ಫಿಲ್ಟರ್ಸ್ ಕೂಡ ಹಾಕ್ಬೋದು ಫ್ರೆಂಡ್. ಸೊ ಒನ್ ಬೈ ಒನ್ ಹೇಗೆ ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ. ಸೊ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ನಿಮಗೆ ಫಸ್ಟ್ ಪ್ಲೇ ಮಾಡಿ ನೋಡೋಣ ಫ್ರೆಂಡ್, ಓಕೆನಾ. ಪ್ಲೇ ಮಾಡಿ ನೋಡ್ತಾ ಇದ್ದೀನಿ. ನೋಡಿ, ಪ್ಲೇ ಮಾಡಿ ನೋಡಿದಾಗ ಈ ರೀತಿಯಾಗಿ ನಮ್ಮ ಕಂಪ್ಲೀಟು ವೀಡಿಯೋ ಏನು ಇದೆ ಅಲ್ವಾ, ಅದೆಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗ್ತದೆ, ಓಕೆನಾ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ನಾನು, ಇಲ್ಲಿ ಆಡಿಯೋ ಅಂತ ಇದೆಯಲ್ಲ ಫ್ರೆಂಡ್ಸ್, ಸೊ ಆಡಿಯೋ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಆಡಿಯೋ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಮ್ಯೂಸಿಕ್ನ ಆ್ಯಡ್ ಮಾಡಬಹುದು, ಓಕೆ. ಇಲ್ಲಿ ಮ್ಯೂಸಿಕ್ ಇದೆ ನೋಡಿ, ಮ್ಯೂಸಿಕನ್ನು ಸಿಂಬಲ್ ಇದ್ದಾರೆ, ಯು ಕ್ಯಾನ್ ಆ್ಯಡ್ ದ ಮ್ಯೂಸಿಕ್. ಅಥವಾ ನೀವೇ ಏನಾದರೂ ರೆಕಾರ್ಡ್ ಮಾಡಬಹುದು, ಅಥವಾ ಸ್ಪೀಚ್ ಅಂತ ಸಿಕ್ಕತ್ತಲ್ಲ ಅದನ್ನು ಕೂಡ ನೀವು ಆ್ಯಡ್ ಮಾಡಬಹುದು ವಿತ್ ಎಫೆಕ್ಟ್ಸ್, ಓಕೆನಾ. ಸೊ ಇಷ್ಟೆಲ್ಲ ಆಪ್ಷನ್ಸ್ ಇದೆ. ನೀವು ಈ ಆಪ್ಷನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ರೈಟ್ ಮಾರ್ಕ್ ಇದೆಲ್ಲ ಫ್ರೆಂಡ್, ಇದನ್ನು ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಸೇವ್, ಓಕೆನಾ. ಸೊ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಸ್ಟಿಕ್ಕರ್ಸ್ ಅಂತ ಇದೆ ನೋಡಿ, ಸೆಕೆಂಡ್ ಒಂದು ಸ್ಟಿಕ್ಕರ್ಸ್ ಅಂತ ಇದೆಯಲ್ಲ, ಸ್ಟಿಕ್ಕರ್ಸ್ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಸ್ಟಿಕ್ಕರ್ಸ್ ಕ್ಲಿಕ್ ಮಾಡಿದ್ರೆ ನೀವು ಸ್ಟಿಕ್ಕರ್ಸ್ನ ಆ್ಯಡ್ ಮಾಡಬಹುದು. ಇಲ್ಲಿ ಕ್ಲಿಕ್ ಮಾಡಿ ನೋಡಿ, ಸುಮಾರು ಸ್ಟಿಕ್ಕರ್ಸ್ ಎಲ್ಲ ಬರುತ್ತೆ. ನಿಮ್ಗೆ ಯಾವ ಸ್ಟಿಕ್ಕರ್ ಬೇಕೋ ಇಲ್ಲಿ ಆ ಸ್ಟಿಕ್ಕರ್ನ ಆ್ಯಡ್ ಮಾಡಬಹುದು, ಓಕೆನಾ. ಟೆಕ್ಸ್ಟ್ ಕೂಡ ಮಾಡಬಹುದು. ಅಂದರೆ ನಿಮಗೇನು ಇಫ್ ಯು ವಾಂಟ್ ಟು ರೈಟ್ ಸಮಥಿಂಗ್ ಹಿಯರ್ ಅಂತ ಹೇಳಿದ್ರೆ ನೀವು ಅದನ್ನು ಟೆಕ್ಸ್ಟ್ ಕೂಡ ಮಾಡಬಹುದಾಗಿದೆ ಫ್ರೆಂಡ್, ಓಕೆನಾ. ನೆಕ್ಸ್ಟು ಕ್ಯಾಪ್ಷನ್ಸ್ ಕೂಡ ಕೊಡಬಹುದು ನೀವು ಕೆಳಗಡೆ, ಓಕೆನಾ. ಕ್ಯಾಪ್ಷನ್ಸ್ ಕೂಡ ನೀವು ಆ್ಯಡ್ ಮಾಡ್ತಾ ಹೋಗಬಹುದು ಇಲ್ಲಿ ನಿಮಗೆ ಬೇಕು ಅಂತ ಹೇಳಿದ್ರೆ. ಅದಕ್ಕೆ ಟೆಂಪ್ಲೇಟ್ಸ್ ಎಲ್ಲ ಸಿಕ್ಕತ್ತೆ, ಓಕೆನಾ. ಇಷ್ಟೆಲ್ಲ ಆಪ್ಷನ್ ಸಿಕ್ಕತ್ತೆ ಫ್ರೆಂಡ್ ಇಲ್ಲಿ, ಓಕೆ. ನೆಕ್ಸ್ಟ್ ಬಂದುಬಿಟ್ಟು ಟೆಕ್ಸ್ಟ್ ಅಂತಲೇ ಇದೆ. ಸ್ಟಿಕ್ಕರಲ್ಲಿ ನಾವು ಟೆಕ್ಸ್ಟ್ ಅಂತ ನೋಡಿದ್ರು, ಅದು ಸೇಮ್ ಟೆಕ್ಸ್ಟ್ ಆಪ್ಷನ್ ಇದು ಸಪ್ರೇಟಾಗಿ ಕೊಟ್ಟಿದ್ದಾರೆ. ಮತ್ತು ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಎಫೆಕ್ಟ್ ಅಂತ ಇದೆ ನೋಡಿ, ಎಫೆಕ್ಟ್ ಕ್ಲಿಕ್ ಮಾಡ್ತಾ ಇದ್ದೀನಿ ನಾನು. ಎಫೆಕ್ಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು ಫಸ್ಟ್ ಎಫೆಕ್ಟ್ ಇದೆಲ್ಲ ಇದನ್ನು ಕ್ಲಿಕ್ ಮಾಡಿದ್ರೆ ನೋಡಿ, ಈ ರೀತಿಯಾಗಿ ಎಫೆಕ್ಟ್ ಡಿಫ್ರೆಂಟ್ ಶೇಪಲ್ಲಿ ಡಿಫ್ರೆಂಟ್ ಇದೆ ಕಂಡೀಷನ್ಸ್ ಆಫ್ ಎಫೆಕ್ಟ್ ನಿಮಗೆ ತೋರಿಸ್ತಾ ಹೋಗುತ್ತೆ ಫ್ರೆಂಡ್, ಓಕೆನಾ. ಅದನ್ನು ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಸುಮಾರು ಆಪ್ಷನ್ಸ್ ಇದೆ ಆ್ಯಕ್ಚುಲಿ, ಓಕೆನಾ. ಸೊ ಇದೇನಾಗ್ತದೆ ಅಂತ ಹೇಳಿದರೆ ನೀವು ಯೂಸ್ ಮಾಡ್ತಾ ಹೋದ ಹಾಗೆಲ್ಲ ನಿಮಗೆ ಅದು ಗೊತ್ತಾಗ್ತಾ ಹೋಗ್ತದೆ, ಪ್ರತಿಯೊಂದು ಇದೆ, ಓಕೆನಾ. ಸೊ ಇಲ್ಲಿ ನೋಡಿ, ಸ್ವಿಚ್ ಇದೆ. ನೀವು ಆ್ಯಕ್ಚುಲಿ ಅಂದರೆ ಸ್ವಿಚ್ ಮಾಡ್ಕೋಬಹುದು, ಅಂದರೆ ಸ್ವ್ಯಾಪ್ ಕೂಡ ಮಾಡಬಹುದು, ಓಕೆನಾ. ಕಟ್ಔಟ್ ಮಾಡಬಹುದು. ನೋಡಿ, ಈ ಆಪ್ಷನ್ಸ್ ಎಲ್ಲ ಕೆಲವೊಂದು ಆಪ್ಷನ್ಸ್ ಎಲ್ಲ ನಿಮಗೆ ನೀವು ತಮ್ನೇಲ್ ಮಾಡುವಾಗ ಕೂಡ ಸಿಕ್ಕತ್ತಲ್ಲ, ಆ ಆಪ್ಷನ್ಸ್ ಕೂಡ ಇದೆ, ಸೇಮ್ ಆಪ್ಷನ್ಸ್ ಕೂಡ ಇಲ್ಲಿ ಸಿಕ್ಕತ್ತೆ. ನೀವು ಬೇಕಾದ್ರೆ ಮಾಸ್ಕ್ ಕೂಡ ಮಾಡಬಹುದು, ಓಕೆನಾ. ಒಪ್ಯಾಸಿಟಿನೂ ಕೂಡ ಮಾಡಬಹುದು ಫ್ರೆಂಡ್, ಓಕೆನಾ. ಸೊ ಈ ಸುಮಾರು ಆಪ್ಷನ್ಸ್ ನೋಡಿ, ಎಷ್ಟು
ಇಷ್ಟು ಆಪ್ಷನ್ಸ್ ಒಂದೇ ಆ್ಯಪಲ್ಲೇ ಸಿಗೋದ್ರಿಂದ ಇಟ್ಸ್ ವೆರಿ ಈಸಿ ಟು ಎಡಿಟ್ ದ ವಿಡಿಯೋ ಆರ್ ಫೋಟೋ. ಓಕೆನಾ. ಸೊ ನೋಡಿ, ಇಲ್ಲಿ ರೀಪ್ಲೇಸ್ ಕೂಡ ನಾವು ಮಾಡೋ ಆಪ್ಷನ್ಸ್ ಇದೆ, ವಾಯ್ಸ್ ಎಫೆಕ್ಟ್ ಕೂಡ ಕೊಡೋದಿದೆ, ಡ್ಯೂಪ್ಲಿಕೇಟ್ ಅಂದರೆ ಕಾಪಿ ಕೂಡ ಮಾಡಬಹುದು, ಮತ್ತು ನಮ್ಮ ವಿಡಿಯೋ ಅಥವಾ ಒಂದು ಇಮೇಜ್ನ ರೊಟೇಟ್ ಕೂಡ ಮಾಡಬಹುದಾಗಿದೆ ಫ್ರೆಂಡ್. ಓಕೆನಾ. ಸೊ ನೋಡಿ, ಎಷ್ಟೊಂದು ಆಪ್ಷನ್ಸ್ ಎಲ್ಲ ಒಂದೇ ಕಡೆ ಇದೆ. ಮತ್ತು ಇನ್ನೊಂದು ನೋಡಿ, ಇಲ್ಲಿ ರಿವರ್ಸ್ ಆಪ್ಷನ್ ಕೂಡ ಇದೆ, ಫ್ರೀಸ್ ಆಪ್ಷನ್ ಕೂಡ ಇದೆ. ಓಕೆನಾ. ಸೊ ಏನಾಗ್ತದೆ ಅಂದರೆ, ರಿವರ್ಸ್ ಆಪ್ಷನ್ ಅಂತ ಹೇಳಿದ್ರೆ, ಇನ್ ಕೇಸ್ ಇಫ್ ಯು ವಾಂಟ್ ಟು ರಿವರ್ಸ್ ದ ಆಪ್ರೇಷನ್ ಅಂದರೆ ಕೂಡ ನಾವು ರಿವರ್ಸ್ ಮಾಡಬಹುದು. ಆಮೇಲೆ ಅದನ್ನು ಮಾಡಿರೋಂಥ ಆಪ್ರೇಷನ್ನ ಫ್ರೀಸ್ ಕೂಡ ಮಾಡಬಹುದಾಗಿದೆ ಫ್ರೆಂಡ್. ಓಕೆನಾ. ಸೊ ಹೋಪ್ ನಿಮಗೆಲ್ಲ ಇದು ಅರ್ಥ ಆಗ್ತಾ ಇದೆ ಅಂದ್ಕೋತೀನಿ, ಅಥವಾ ನಿಮಗೆಲ್ಲ ಗೊತ್ತಾಗ್ತಾ ಇದೆ ಅಂತ ಭಾವಿಸ್ತೀನಿ ಫ್ರೆಂಡ್. ಓಕೆನಾ. ಸೊ ಫ್ರೆಂಡ್ ನೋಡಿ, ಈ ರೀತಿಯಾಗಿ ನಾವು ಇನ್ಶಾರ್ಟ್ ಯೂಸ್ ಮಾಡಿಕೊಂಡು ಈಸಿಯಾಗಿ ನಾವು ನಮ್ಮ ಫೋಟೋ ಅಥವಾ ನಮ್ಮ ಒಂದು ವೀಡಿಯೋನ ಎಡಿಟ್ ಮಾಡಬಹುದು ಫ್ರೆಂಡ್. ಓಕೆನಾ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಮತ್ತು ಇನ್ನೊಂದು ಆಪ್ಷನ್ ಏನಂತ ಹೇಳಿದ್ರೆ, ಎಕ್ಸ್ಪೋರ್ಟ್ ಅಂತ ಇದೆ ಇಲ್ಲಿ. ಓಕೆನಾ. ಮೇಲೆ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಈ ಆಪ್ಷನ್ ಎಕ್ಸ್ಪೋರ್ಟ್ ಅಂತ. ನಿಮ್ಮ ವಿಡಿಯೋ ಎಲ್ಲ ನೀವು ಏನು ಎಡಿಟ್ ಮಾಡಿ ಆದಮೇಲೆ ನೀವು ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಗ್ಯಾಲರಿಗೆ ಹೋಗ್ಬಿಟ್ಟು ಸೇವ್ ಆಗುತ್ತೆ. ಸೊ ಫ್ರಮ್ ದೇರ್ ಯು ಕ್ಯಾನ್ ಯೂಸ್ ಇಟ್. ಓಕೆನಾ. ಆರ್ ಎಲ್ಸ್ ನಿಮ್ಗೆ ಇನ್ನೊಂದು ಆಪ್ಷನ್ ಅಂತ ಹೇಳಿ ಕೆಳಗಡೆ ಪ್ಲಸ್ ಅಂತ ಕಾಣಿಸ್ತಾ ಇದಲ್ವ, ಪ್ಲಸ್ ಅಂತ ಹೇಳಿದ್ರೆ ನೀವು ಇನ್ನೊಂದು ವೀಡಿಯೋ ಏನಾದರೂ ಆ್ಯಡ್ ಮಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನಾನು ಕ್ಲಿಕ್ ಮಾಡ್ತೀನಿ, ವಿಡಿಯೋ ಅಥವಾ ಫೋಟೋ, ನೀವು ವಾಟ್ ಎವರ್ ಯು ವಾಂಟ್ ಟು ಆ್ಯಡ್ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು. ಈಗ ಕ್ಲಿಕ್ ಮಾಡಿದ್ರೆ ನಾನಿಲ್ಲಿ ವೀಡಿಯೋ ಅಂತ ಹೇಳ್ಬಿಟ್ಟು ಇನ್ನೊಂದು ವೀಡಿಯೋ ಕೂಡ ನೀವು ಆ್ಯಡ್ ಮಾಡಬಹುದು. ಇದು ಕ್ಲಿಕ್ ಮಾಡಿಬಿಟ್ಟು ನಾನು ಓಕೆ ಮಾಡ್ತೀನಿ. ನೋಡಿ, ಇನ್ನೊಂದು ವೀಡಿಯೋ ಕೂಡ ಆ್ಯಡ್ ಆಗ್ತಾ ಹೋಯ್ತು ಇಲ್ಲಿ. ಓಕೆನಾ ಫ್ರೆಂಡ್. ಹಾಗಾಗಿ ಈ ಆ್ಯಡ್ ಬಟನ್ ಬಂದುಬಿಟ್ಟು ಇನ್ನೊಂದು ವೀಡಿಯೋಸ್ ಅಥವಾ ಫೋಟೋಸ್ ನೀವು ಏನಾದರೂ ಕೂಡ ಆ್ಯಡ್ ಮಾಡೋ ಹಾಗಿದ್ದರೆ ನೀವು ಆ್ಯಡ್ ಮಾಡ್ಕೋಬಹುದು. ಓಕೆನಾ ಫ್ರೆಂಡ್ಸ್. ಸೊ ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ಈ ಒಂದು ಇನ್ಶಾರ್ಟ್ ಆ್ಯಪಲ್ಲಿ ನೀವು ಈಸಿಯಾಗಿ ನೀವು ವಾಯ್ಸ್ ಓವರ್ ಕೂಡ ಕೊಡಬಹುದು, ಅಥವಾ ನಿಮಗೆ ಬೇಕಾಗಿರೋ ಮ್ಯೂಸಿಕ್ ಕೂಡ ಆ್ಯಡ್ ಮಾಡಬಹುದು, ಸ್ಟಿಕ್ಕರ್ಸ್ನ ಆ್ಯಡ್ ಮಾಡಬಹುದು. ಓಕೆ. ಸೊ ಸಮ್ ಪ್ರೀ ಡಿಫೈನ್ಡ್ ಸ್ಟಿಕ್ಕರ್ಸ್ ಎಲ್ಲ ಇರುತ್ತೆ, ಆ ಸ್ಟಿಕ್ಕರ್ಸ್ ಆ್ಯಡ್ ಮಾಡಬಹುದು, ಮತ್ತು ನಿಮ್ಮ ಟೆಕ್ಸ್ಟನ್ನು ಹಾಕಬಹುದು. ಆ ಟೆಕ್ಸ್ಟಿಗೆ ನಿಮ್ಮದೇ ಆದ ಒಂದು ಎಫೆಕ್ಟ್ ಕೂಡ ಕೊಡಬಹುದಾಗಿದೆ ಫ್ರೆಂಡ್. ಓಕೆನಾ. ಸೊ ಈ ರೀತಿಯಾಗಿ ನಮ್ಮ ಒಂದು ವೀಡಿಯೋನ ನಾವು ಎಡಿಟ್ ಮಾಡಬಹುದು ಫ್ರೆಂಡ್. ಓಕೆನಾ. ಸೊ ಹೋಪ್ಫುಲ್ ನಿಮಗೆಲ್ಲ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂದ್ಕೋತೀನಿ. ಪ್ಲೀಸ್ ನಿಮ್ಗೇನಾದರೂ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.